ಒಂದೇ ಆಕೆಯ ಮೆದುಳು 10 ರೀತಿಯಲ್ಲಿ ಕೆಲಸ ಮಾಡುತ್ತೆ. 10 ಜನರ ಬುದ್ಧಿಯನ್ನು ಒಂದೇ ಸಲ ಗ್ರಹಿಸುವ ಶಕ್ತಿ ಇರುತ್ತೆ. ಈ 3 ವಿಧಾನವನ್ನು ಒಂದುಗೂಡಿಸಿ ಚಿತ್ತಿನಿ ಜಾತಿಯ ಸ್ತ್ರೀ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದ ವಿದ್ಯಾಭಂಡಾರದಲ್ಲಿ ಒಂದು ಅಂಶ ಇದೆ. ಆಕೆ ಸಮಭಾಗದಲ್ಲಿ ದೇಹ, ಜ್ಞಾನ, ಮನಸ್ಸು ಗಂಡನೊಟ್ಟಿಗೆ ಹಂಚಿಕೊಂಡ್ರೂ ಸಹ ಗಂಡ ಆಕೆಗೆ ಸಂಶಯಾಸ್ಪದವಾಗಿ ನೋಡುವಂತಹ ಗಂಡನೇ ಸಿಗ್ತಾನೆ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ಕಳೆದ ಸಂಚಿಕೆಯಲ್ಲಿ ಪದ್ಮಿನಿ ಜಾತಿಯ ಸ್ತ್ರೀ ಬಗ್ಗೆ ನಾನು ನಿಮಗೆ ಪೂರ್ಣ ವಿವರಣೆ ಕೊಟ್ಟಿದ್ದೆ. ಈ ಬಾರಿ ಚಿತ್ತಿನಿ ಜಾತಿಯ ಸ್ತ್ರೀ ಬಗ್ಗೆ ನಾನು ಪೂರ್ಣ ವಿವರಣೆ ನಿಮಗೆ ಕೊಡಲಿಕ್ಕೆ ಬಂದಿದ್ದೇನೆ. ಹಾಗೆಯೇ ಈ 4 ಜಾತಿಯ ಹೆಣ್ಣುಗಳು ಲಕ್ಷಣ ಹೇಗಿದೆಯೋ 4 ಜಾತಿಯ ಗಂಡಿನ ಲಕ್ಷಣಗಳು ಸಹ ನಾನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತಾ ಬರ್ತೇನೆ. ಮನುಷ್ಯನ ಜೀವನದಲ್ಲಿ ಲಗ್ನ ಆಗೋದು ಒಮ್ಮೆ, ದಾಂಪತ್ಯ ನಡೆಸೋದು ಒಂದೇ ಸಾರಿ. ಆದರೆ ಆ ಜೀವನದಲ್ಲಿ ಒಂದು ಸಾಮರಸ್ಯ ಇಲ್ಲ, ಆ ಜೀವನ ಗೊಂದಲಮಯವಾಗಿದೆ, ಆ ಜೀವನದ ಒಂದು ಅಂತ್ಯ ಬೇಕು ಎಂಬತಕ್ಕಂಥವರು ದಯವಿಟ್ಟು ಈ ಪೂರ್ಣ ಎಪಿಸೋಡನ್ನ ನೋಡಿ. ನಿಮ್ಗೆ ಅರ್ಥ ಆಗುತ್ತೆ ನೀವೆಲ್ಲೆಲ್ಲಿ ತಪ್ಪುಗಳು ಮಾಡಿದ್ದೀರಾ, ಯಾವ ತಪ್ಪನ್ನು ಯಾವ ರೀತಿಯಲ್ಲಿ ಎಲ್ಲಿ ಸರಿ ಮಾಡ್ಕೋಬೇಕು ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿ ನಿಮಗೆ ಈ ಎಪಿಸೋಡಲ್ಲಿ ಖಂಡಿತ ಸಿಗುತ್ತೆ. ಬಹಳ ಮುಖ್ಯವಾಗಿ ಚಿತ್ತಿನಿ ಜಾತಿಯ ಸ್ತ್ರೀ. ಚಿತ್ತಿನಿ ಅಂದರೆ ಏನು? ಆಕೆಯ ಜ್ಞಾನ, ಆಕೆಯ ದೇಹ, ಆಕೆಯ ಮನಸ್ಸು, ಈ 3 ವಿಧಾನವನ್ನು ಒಂದುಗೂಡಿಸಿ ಚಿತ್ತಿನಿ ಜಾತಿಯ ಸ್ತ್ರೀ ಅಂಥೇಳಿ ಜ್ಯೋತಿಷ್ಯ ಶಾಸ್ತ್ರದ ವಿದ್ಯಾಭಂಡಾರದಲ್ಲಿ ಒಂದು ಅಂಶ ಇದೆ. ಬಹಳ ಮುಖ್ಯವಾಗಿ ಈ ಜಾತಿಯ ಹೆಣ್ಣಿನ ಲಕ್ಷಣ, ಆಕೆಯ ಮನೆಗೆ ಬರುವ ಆಕೆಯ ಕಾಲ್ಗುಣ ಹೇಗಿರುತ್ತೆ, ಆಕೆಯ ಬಾಲ್ಯ ವ್ಯವಸ್ಥೆ ಹೇಗಿರುತ್ತೆ, ಆಕೆಯ ಪ್ರೌಢಾ ವ್ಯವಸ್ಥೆ, ಆಕೆಯ ವೃದ್ಧಾಪ್ಯ ವ್ಯವಸ್ಥೆ, ಈ 3ರ ಅನುಗುಣವಾಗಿರತಕ್ಕಂತಹ ಲಕ್ಷಣಗಳು ಹೇಗಿರುತ್ತೆ ಅನ್ನತಕ್ಕಂಥದ್ರ ಬಗ್ಗೆ ವಿವರಣೆ ಕೊಡ್ತೇನೆ ನಾನು ನಿಮಗೆ. ಬಹಳ ಮುಖ್ಯವಾಗಿ ಚಿತ್ತಿನಿ ಜಾತಿಯ ಸ್ತ್ರೀ ಮೃದುವಾದಂತಹ ತೆಳುವಾದಂತಹ ದೇಹವುಳ್ಳವಳು ಹಾಗೂ ಚಿತ್ತ ಬಹಳ ಆಕರ್ಷಣೆ ಆಗಿರುತ್ತೆ. ಆಕೆ ನೋಡುವಂತಹ ನೋಟ, ಮನುಷ್ಯನ ಮಾತು, ಜ್ಞಾನ, ಮತ್ತೊಬ್ಬರನ್ನ ಬಹಳ ಬೇಗ ಸ್ಕ್ಯಾನ್ ಮಾಡುವಂತಹ ಅಂಶ ಉಳ್ಳಿರುವಂತಾಗಿರ್ತಾಳೆ. ಅಂದರೆ ಒಂದೇ ಆಕೆಯ ಮೆದುಳು 10 ರೀತಿಯಲ್ಲಿ ಕೆಲಸ ಮಾಡುತ್ತೆ. 10 ಜನರ ಬುದ್ಧಿಯನ್ನು ಒಂದೇ ಸಲ ಗ್ರಹಿಸುವ ಶಕ್ತಿ ಇರುತ್ತೆ. ಮತ್ತು ಈಕೆ ಮಹಾವಿದ್ಯಾವಂತೆ ಆಗಿರ್ತಾಳೆ. ಬಾಲ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯೆ ಅಂದರೆ ಓದಿ ಅಥವಾ ಬರೆದು ಗೀಚಿ ಆಕೆ ತಲೆಯಲ್ಲಿ ಇಟ್ಕೊಳ್ತಕ್ಕಂತಹ ವಿದ್ಯೆ ಅಲ್ಲ. ಮೇಷ್ಟ್ರು ಬೋರ್ಡ್ ಮೇಲೆ ಪಾಠ ಮಾಡ್ತಿದ್ರೆ ಸಾಕು, ಅದನ್ನು ಕಣ್ಣಿನ ಮೂಲಕವಾಗಿ ಸಂಗ್ರಹಿಸಿ ಆಕೆ ಅದನ್ನು ಗ್ರಹಿಸು ಪರೀಕ್ಷೆ ಬರೆಯುವಂಥ ಶಕ್ತಿ ಒಳ್ಳಿರ್ತಾಳೆ. ಮತ್ತು ಬಹಳ ಮುಖ್ಯವಾಗಿ ಈಕೆ ಬಹಳ ಆಕರ್ಷಣೆ ಆಗಿರ್ತಾಳೆ. ಅದ್ಭುತ ಆಕರ್ಷಣೆ ಹೊಂದಿರುತ್ತೆ. ಮುಖ ಉತ್ತಮವಾದಂತಹ ಕಳೆ ಹೊಂದಿರುತ್ತೆ. ಕುತ್ತಿಗೆಯ ಭಾಗ ಎತ್ತರವಾಗಿರುತ್ತೆ. ಕುತ್ತಿಗೆಯ ಭಾಗದಲ್ಲಿ 3 ಅಥವಾ 4 ಗೆರೆಗಳು ಇದ್ದೇ ಇರುತ್ತೆ. ಹಾಗೆ ಸಂಪಿಗೆಯಂತಹ ಮೂಗು, ದಪ್ಪ ತುಟಿಗಳು, ಆಕರ್ಷಣೆ, ಉದ್ದವಾದ ಕಿವಿ, ಚಂಚಲವಾದ ದೃಷ್ಟಿ, ದುಂಡ ಮುಖ, ವಿರಾಳವಾದಂತಹ ಉಗುರು, ಉದ್ದ ಕೂದಲು, ಬಹಳ ಸುಂದರವಾಗಿರತಕ್ಕಂತಹ ಮುಖಛಾಯೆ, ಹಾಗೆ ವಿಶಾಲವಾದಂತಹ ಎದೆ ಉಳ್ಳವಳು, ನವಿಲಿನಂತಹ ಕಂಠ ಧ್ವನಿ ಉಳ್ಳವಳು, ಜೊತೆಗೆ ಗುಲಗಂಜಿಯಂತಹ ಕಣ್ಣಿನ ದೃಷ್ಟಿಗಳು. ಎಂತಹ ಅದ್ಭುತ ವರ್ಣನೆ ನೋಡಿ. ಈ ವರ್ಣನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಹೆಣ್ಣು ಹೀಗೇ ಇರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಆಗಿನ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಜ್ಞಾನಿಗಳು ಹೇಗಿದ್ರು ಅಂತಂದರೆ, ಇವತ್ತಿಗೆ ನಾವು ನೀವು ನೋಡ್ತಿರ್ತಕ್ಕಂಥ ಗ್ರಹಣ ಅಂದಿನಿಗೆ ಬರೆದಿಟ್ಟಿರ್ತಕ್ಕಂತಹ, ಅವತ್ತಿಗೆ ಬರೆದಿಟ್ಟಿರ್ತಕ್ಕಂತಹ ಇವತ್ತಿನ ಗ್ರಹಣದ ದಿನಾಂಕವೂ ಸಹ ಸರಿ ಪ್ರಮಾಣದಲ್ಲಿ ನಿಂತಿದೆ. ಅದಕ್ಕೆ ಮೊದಲು ಜ್ಯೋತಿಷ್ಯ, ನಂತರ ವಿಜ್ಞಾನ, ಅದಾದ ಬಳಿಕ ವಿಜ್ಞಾನಿಗಳು. ನಮಗೆ ಪ್ರಥಮ ವಿಜ್ಞಾನವೇ ನಮಗೆ ಜ್ಯೋತಿಷ್ಯ ಪ್ರಥಮವಾಗಿತ್ತು. ಪ್ರಥಮ ವಿಜ್ಞಾನಿಗಳೇ ಋಷಿಮುನಿಗಳಾಗಿದ್ದರು. ಇವತ್ತು ಕಾಲ ಬದಲಾದ ಹಾಗೆ ಅವರುಗಳು ವಿಜ್ಞಾನಕ್ಕೆ ಬಂದಿದ್ದಾರೆ, ಅವರುಗಳೇ ವಿಜ್ಞಾನಿಗಳಾಗಿದ್ದಾರೆ. ಇಷ್ಟೇ ವ್ಯತ್ಯಾಸ ಇದಕ್ಕೆ. ಹಾಗೆಯೇ ಹೆಣ್ಣಿನಲ್ಲಿ ಇಷ್ಟು ಗುಣ ಹೊಂದಿರ್ತಾಳೆ ಈಕೆ ಚಿತ್ತಿನಿ ಜಾತಿಯ ಸ್ತ್ರೀ. ಬಹಳ ವಿಶೇಷವಾಗಿ
ಈಕೆ ಹಲವು ಸ್ನೇಹ, ಬಂಧು, ಬಳಗ, ಅತ್ಯುನ್ನತವಾಗಿರತಕ್ಕಂತಹ ಗೌರವ ಹೊಂದಿರ್ತಾಳೆ. ಇವಳ ಜೀವನದಲ್ಲಿ ಈಕೆ ಮತ್ತೊಬ್ಬರಿಗಾಗಿ, ಮತ್ತೊಬ್ಬರ ಮನಸ್ಥಿತಿಗಾಗಿ, ಮತ್ತೊಬ್ಬರಿಗೆ ಒಳ್ಳೆಯದಾಗಲೆಂಬತಕ್ಕಂತಹ ಮನೋಭಾವದಲ್ಲಿ ಸರ್ವವನ್ನು ತ್ಯಾಗ ಮಾಡತಕ್ಕಂತಹ ಗುಣ ಹೊಂದಿರ್ತಾಳೆ. ಆಕೆ ಇಷ್ಟಪಟ್ಟಿದ್ರೂ ಸಹ ಅದನ್ನು ಬಿಟ್ಟುಕೊಟ್ಟು ಇನ್ನೊಬ್ಬರ ಜೀವನ ಸುಖವಾಗಿರಲಿ ಎಂಬತಕ್ಕಂತಹ ಆಸೆಯುಳ್ಳಂತಹ ಹೆಣ್ಣಾಗಿರ್ತಾಳೆ. ಆಕೆಯ ಮನಸ್ಸು, ಜ್ಞಾನ, ದೇಹ, ಆಕೆ ನಾನು ಹೀಗೇ ಬದುಕಬೇಕೆಂಬತಕ್ಕಂಥ ಒಂದು ಚೌಕಟ್ಟಿನಲ್ಲಿ ಬದುಕ್ತಾ ಇರ್ತಾಳೆ. ಉತ್ತಮ ವಿದ್ಯೆ, ಉತ್ತಮ ಕೆಲಸ, ಉತ್ತಮ ಜೀವನ ಇದೆಲ್ಲವೂ ಈಕೆ ಜೀವನದಲ್ಲಿ ಬಂದಿದ್ದರೆ ಈಕೆ ಅದ್ಭುತವಾಗಿರತಕ್ಕಂಥ ಶುಕ್ರನ ದೃಷ್ಟಿ ಈಕೆ ಮೇಲಿರುತ್ತೆ. ಶುಕ್ರ ಕಲಾತ್ಮಕ, ಧನಾತ್ಮಕ, ಋಣಾತ್ಮಕವಾಗಿರತಕ್ಕಂಥವನು. ಈಕೆ ಜೀವನದಲ್ಲಿ ಕಲೆ, ವಿದ್ಯೆ, ಬುದ್ಧಿ, ಜ್ಞಾನ, ಅಷ್ಟ ಐಶ್ವರ್ಯವೂ ಇವಳ ಪಾಲಾಗುತ್ತೆ. ಮತ್ತು ಇವರು ಬಹಳ ಮತ್ತೊಬ್ಬರ ಮಾತನ್ನು ನಂಬುವಂಥದ್ದು ಹೆಚ್ಚು, ಮತ್ತೊಬ್ಬರ ಮಾತಿಗೆ ಬೆಲೆ ಕೊಡುವಂಥದ್ದು ಹೆಚ್ಚು. ಇವರ ಎಲ್ಲ ವ್ಯವಸ್ಥೆಯನ್ನು ಕೂಡಿ ಕಳೆದು ನೋಡಿದರೆ ಇವರ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಪತೃಪ್ತರಾಗಿರ್ತಾರೆ. ಅದು ಪ್ರೌಢಾವ್ಯವಸ್ಥೆಯಲ್ಲಿ ಅಲ್ಪತೃಪ್ತ ಜೀವನವಾಗಿರುತ್ತೆ. ಮತ್ತು ಇವರು ಸ್ವಲ್ಪ ಹೆಚ್ಚು ಮಾಂಸಾಹಾರಿಗಳಾಗಿರ್ತಾರೆ, ಅತಿ ಹೆಚ್ಚು ಮಾಂಸಾಹಾರಿಗಳಾಗಿರ್ತಾರೆ. ಪೂಜೆ ಪುನಸ್ಕಾರ, ದೇವರು, ಭಕ್ತಿ ಭಾವ ಇದೆಲ್ಲ ಮನಸ್ಸಲ್ಲೇ ಇಟ್ಟುಕೊಂಡಿರ್ತಾರೆ. ಬಹಿರಂಗವಾಗಿ ಯಾವುದನ್ನು ತಿಳಿಸೋದಿಲ್ಲ. ಇದು ಈ ಚಿತ್ತಿನಿ ಜಾತಿಯ ಸ್ತ್ರೀಯ ಲಕ್ಷಣ. ಈಕೆಗೆ ಲಗ್ನ ಆದ ಬಳಿಕ ಗಂಡನಿಂದ ಅಂತಹ ಸುಖ, ಶಾಂತಿ, ನೆಮ್ಮದಿ ಜೀವನಕ್ಕೆ ಪೂರ್ಣವಾಗಿ ಸಿಗೋದಿಲ್ಲ. ನರಳಾಟ, ಗೊಂದಲ, ಮಾನಸಿಕ ಚಿಂತೆ, ನಿರ್ಧಾರ ತಗೊಳ್ಳೋಕ್ಕಾಗದೆ ಒದ್ದಾಡೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ಆಕೆ ಸಮಭಾಗದಲ್ಲಿ ದೇಹ, ಜ್ಞಾನ, ಮನಸ್ಸು ಗಂಡನೊಟ್ಟಿಗೆ ಹಂಚಿಕೊಂಡ್ರೂ ಸಹ ಗಂಡ ಆಕೆಗೆ ಸಂಶಯಾಸ್ಪದವಾಗಿ ನೋಡುವಂತಹ ಗಂಡನೇ ಸಿಗ್ತಾನೆ. ಈ ರೀತಿ ಸ್ವಲ್ಪ ಗೊಂದಲಗಳಾಗುತ್ತೆ. ಹಾಗೆ ಈಕೆಯ ಮುಖ ಛಾಯೆಯಲ್ಲಿ ಭಕ್ತಿ ಭಾವ, ಪೂಜೆ ಪುನಸ್ಕಾರ, ಶಿವನ ಆರಾಧನೆಯಲ್ಲಿ ಬಹಳ ವಿಶ್ವಾಸ ಇಟ್ಟಿರ್ತಾಳೆ. ಬಹಳ ಮುಖ್ಯವಾಗಿ ಪ್ರೀತಿ, ಗೌರವ, ವಿಶ್ವಾಸ ಇವೆಲ್ಲವೂ ಪಡ್ಕೊಂಡು ಬಂದಿದ್ದರೂ ಈಕೆ ಕೆಲವು ಪಾಪ, ಕರ್ಮ ಇತ್ಯಾದಿಗಳಿಂದ ದೂರ ಇರಬೇಕು ಎಂಬುವಂಥ ಆಸೆಯಲ್ಲಿ ಜೀವನ ಸಾಗಿಸ್ತಾಳೆ. ಗಂಡ, ಮನೆ, ಮಕ್ಕಳು ಇವೆಲ್ಲದರ ಮೇಲೆ ಆದ್ಯತೆಯನ್ನು ಇಟ್ಟಿರ್ತಾಳೆ. ಈ ಚಿತ್ತಿನಿ ಜಾತಿಯ ಹೆಣ್ಣಲ್ಲಿ ಒಂದು ವಿಶೇಷ ಏನು ಅಂತಂದರೆ ಈಕೆ ಬಹಳ ಬೇಗ ಜನರನ್ನು ನಂಬ್ತಾಳೆ, ಮೋಸ ಹೋಗ್ತಾಳೆ. ಹಣದಿಂದ ಆಗ್ಬೋದು, ಜ್ಞಾನದಿಂದ ಆಗ್ಬೋದು, ಮನಸ್ಸಿಂದ ಆಗ್ಬೋದು, ದೇಹದಿಂದ ಆಗಬಹುದು. ಈಕೆಯನ್ನು ಮೋಸ ಮಾಡುವಂಥವರು ಹೆಚ್ಚು ಹುಟ್ಟುತ್ತಾರೆ. ಗಂಡನಿಂದ ಹಿಡಿದು, ಇಷ್ಟಪಟ್ಟವರಿಂದ ಹಿಡಿದು, ಸ್ನೇಹಿತರಿಂದ ಹಿಡಿದು, ಬಂಧುಗಳಿಂದ ಹಿಡಿದು ಎಲ್ಲರೂ ಈಕೆಯನ್ನು ತುಳಿಯುವಂಥ ಪ್ರಭಾವಕ್ಕೆ ಹೋಗುತ್ತೆ. ಅಂದರೆ ಬಾಲ್ಯಾವ್ಯವಸ್ಥೆ ಸುಖವಾಗಿರುತ್ತೆ, ಪ್ರೌಢಾವ್ಯವಸ್ಥೆ ಮಧ್ಯಮವಾಗಿರುತ್ತೆ, ವೃದ್ಧಾಪ್ತ ವ್ಯವಸ್ಥೆ ಬಹಳ ಕನಿಷ್ಠವಾಗಿರುತ್ತೆ. ಹಾಗಾಗಿ ಚಿತ್ತಿನಿ ಜಾತಿಯ ಹೆಣ್ಣು ಮಧ್ಯಮ ಜೀವನಕ್ಕೆ ಸುಖಿಯಾಗಿರುತ್ತಾಳೆ ಹೊರತು ಪೂರ್ಣವಾದಂತಹ ಪದ್ಮಿನಿ ಜಾತಿಯ ಸ್ತ್ರೀ ರೀತಿಯಲ್ಲಿ ಉತ್ತಮವಾದಂಥ ಜೀವನ ಸಿಗೋದು ಕಷ್ಟವಾಗುತ್ತೆ. ಅದಕ್ಕೆ ದೊಡ್ಡವರು ಹೇಳೋದು, ಲಗ್ನ ಆಗಬೇಕಾದ್ರೆ ಒಂದು ಹೆಣ್ಣನ್ನು ನೋಡಲಿಕ್ಕೆ ಹೋದಾಗ ಆಗ ಏನು ಮುಖಲಕ್ಷಣ ನೋಡ್ತಾಯಿದ್ರು. ಮುಖಲಕ್ಷಣ ನೋಡಿದ ಕೂಡಲೇ ಆಕೆಯ ಹಣೆ ನೋಡ್ತಾಯಿದ್ರು, ಆಕೆಯ ಕೂದಲನ್ನು ಸಹ ಲೆಕ್ಕಿಸ್ತಿದ್ರು. ಇವತ್ತು ಕರ್ಲಿ ಹೇರ್ ಅಂತ ಹೇಳ್ತೀವಿ, ಆಗ ಗುಂಗುರು ಕೂದಲು ಅಂತ ಹೇಳ್ತಾರೆ. ಕರ್ಲಿ ಹೇರ್ ಇದೆಯಾ ಅಂತ ನೋಡ್ತಿದ್ರು. ತದಾದ ಬಳಿಕ ಆಕೆಯ ಕಾಲಿನ ಹೆಬ್ಬೆರಳು ನೋಡ್ತಾಯಿದ್ರು. ಹೆಬ್ಬೆರಳು ಆಕಾಶ ನೋಡ್ತಾ ಇದೆಯಾ ಅಥವಾ ಭೂಮಿ ನೋಡ್ತಾ ಇದೆಯಾ ಅನ್ನುವಂಥದ್ದು ಇವೆಲ್ಲ ಇದೆ. ಮತ್ತು ಹಿಂಬಡಿಯನ್ನು ಗಮನಿಸ್ತಿದ್ರು. ಆಕೆಯ ಹಿಂಬಡಿ ಭೂಮಿಗೆ ಸ್ಪಷ್ಟವಾಗಿ ಅಂಟಿದೆಯಾ ಎಂಬತಕ್ಕಂಥದ್ದನ್ನು ನೋಡ್ತಿದ್ರು. ಅದಾದ ಬಳಿಕ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದರೆ ಒಂದು ಹೆಣ್ಣಿನ ಲಕ್ಷಣವನ್ನು ನೋಡಿ ಆಕೆ ಗಂಡನಿಗೆ ತಕ್ಕವಾದ ಹೆಣ್ಣ, ಸಂಸಾರ ಮಾಡಲಿಕ್ಕೆ ಯೋಗ್ಯಳ, ಈಕೆ ಜೀವನ ವ್ಯವಸ್ಥೆ ಯಾವ ಹಂತಕ್ಕೆ ಹೋಗುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಒಂದು ಆಗಲೇ ಅವರು ವಿಶ್ಲೇಷಣೆ ಮಾಡಿಬಿಡ್ತಿದ್ರು. ಅಂತಹ ಮಹಾಜ್ಞಾನಿಗಳು ಉಳ್ಳಂತಹ ನಮ್ಮ ಈ ಭರತಭೂಮಿ ಬಹಳ ಪುಣ್ಯವಂತರು ನಾವೆಲ್ಲ. ಇಂತಹ ವಿದ್ಯೆ, ಬುದ್ಧಿ, ಜ್ಞಾನ ಇವೆಲ್ಲ ಸಂಗ್ರಹ ಮಾಡಿ ಅವತ್ತಿಗೆ ಇಟ್ಟು ಹೋಗಿದ್ದಾರೆ ನಮ್ಮಂಥವ್ರಿಗಾಗಿ, ನಿಮಗೆ ತಿಳಿಸ್ಬೇಕು ಅಂತ.
ಇಂಥ ವಿಶೇಷವಾದಂತಹ ಎಪಿಸೋಡ್ಸ್ಗಳು ಮತ್ತೆ ನಿಮಗೆ ಪದೇ ಪದೇ ಕೊಡ್ತಾ ಇರ್ತೀವಿ. ನೋಡಿ, ತಿಳ್ಕೊಳ್ಳಿ, ತಿಳಿಸಿ, 100 ಜನಕ್ಕೆ ಹಂಚಿ. ಇಂತಹ ವಿಶೇಷವಾದ ಲಕ್ಷಣಗಳು ನಿಮ್ಮಲ್ಲಿದೆಯಾ ನೋಡ್ಕೊಳ್ಳಿ. ಅಥವಾ ಮುಂದೆ ನೀವುಗಳು ಮದುವೆ ಆಗುವಂಥ ಹೆಣ್ಣಿಗೆ ಲಕ್ಷಣಗಳಿದೆಯಾ ನೋಡಿ ಕಲೀರಿ. ಇಂತಹ ವಿಶೇಷವಾದಂತಹ ಜಾತಿಯ ಹೆಣ್ಣುಗಳಲ್ಲಿ ಅದ್ಭುತವಾದಂತಹ ಲಕ್ಷಣಗಳಿರ್ತವೆ. ಈ 2 ಜಾತಿಯ ಹೆಣ್ಣು ಶ್ರೇಷ್ಠ, ಮಧ್ಯಮ, ಉತ್ತಮ. ಇನ್ನು 2 ಜಾತಿಯ ಹೆಣ್ಣುಗಳಿವೆ, ಅವು ನಾಶಾಂತಿಕ್ಕೆ ತರುವಂಥದ್ದು. ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಒಳ್ಳೆಯದಾಗಲಿ. ನಮಸ್ಕಾರ.